ಜಯನಗರ ಬೈರ್ಸಂದ್ರ ನಮ್ಮ ದರ್ಶನ್ ಬಗ್ಗೆ ಯಾರೇ ಆಗಲಿ ಆ ತಂದೆಯಿಂದ ಮಗನಾಗಿ ಒಳ್ಳೆಯ ಹೆಸರು ತಗೊಂಡಿರೋ ದರ್ಶನ್ ಅವರು ಹೆಣ್ಮಕ್ಳಿಗಾಗಿ ರೇಣುಕಾಸ್ವಾಮಿ ಅವರಿಂದ ಅವರು ಮಾಡಿರೋ ತಪ್ಪುಗಳನ್ನು ಯಾವುದೇ ಕೋರ್ಟು, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಯಾವುದೇ ಇದಾಗಿರಲಿ, ಆದರೆ ನಮ್ಮ ಬಳ್ಳಾರಿ, ನಮ್ಮ ಬೆಂಗಳೂರು ಉಸ್ಕೂರಲ್ಲಿರೋ ಸೆಂಟ್ರಲ್ ಜೈಲು, ಯಾವುದೇ ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ಜಿಲ್ಲಾಧಿಕಾರಿಗಳು ಯಾವುದೇ ಏನೇ ಇದ್ರೂ ಹೆಣ್ಮಕ್ಳು ನಿಮ್ಮಲ್ಲಿ ಅಕ್ಕ ತಂಗಿರು, ಅಣ್ಣ ತಮ್ಮದಿರು ಎಲ್ಲ ಇದ್ದರೆ ನಿಮ್ಮನೆ ಒಳಗಡೆ ಅಕ್ಕ ತಂಗಿರಿಗೆ ಈ ಮಾತು ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಅದಕ್ಕೆ ಒಂದು ಪ್ರಶ್ನೆ ಹಾಕಿ. ಯಾಕೆಂದರೆ ಇದು ಬಂದು ಕ್ರಮಬದ್ಧವಾಗಿ ನಮ್ಮ ಅಕ್ಕ ತಂಗಿರು ಹಂಗೆ ಅವನು ರೇಣುಕಾಸ್ವಾಮಿ ಆ ಮಾತುಗಳನ್ನು ಹೇಳಿ ಒಂದು ಹೆಣ್ಣು ಮಗುಗೆ, ಆ ಹೆಣ್ಣು ಮಗು ಅಂದರೆ ಅವ್ರ ಮನೇಲಿ ಅವ್ರ ತಾಯಿ ಇಲ್ವಾ? ಈ ಥರ ಇವಾಗ ಇಡೀ ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಬಗ್ಗೆ ಈ ಥರ ಎಲ್ಲ ಇಷ್ಟು ಫಿಲಮ್ ಆ್ಯಕ್ಟ್ರುಗಳೇ ಆಗಲಿ ಯಾರೇ ಏನೇ ಇದ್ರೂ ವಿಚಾರಣೆ ಮಾಡ್ಬೋದಾಗಿತ್ತಲ್ಲ. ನಮ್ಮಂಗೆ ಹೆಣ್ಮಕ್ಳು ಅವನು ಹೆಂಗೆ ಹೇಳ್ತಾರೆ ರೇಣುಕಾಸ್ವಾಮಿ, ನಮ್ಮ ಅಕ್ಕ ತಂಗಿರು ಇದ್ದಂಗೆನೆ ಅವರು ಕೋಪ ಬಂದು ಅವ್ರಿಗೆ ಮರಣದಂಡನೆ ಕೊಟ್ಟಿದ್ದಾರೆ. ಇದು ನೀವು ಇಡೀ ಸಾರ್ವಜನಿಕರು ನೀವು ಇದನ್ನು ಕ್ರಮಬದ್ಧವಾಗಿ ದರ್ಶನ್ ಬಗ್ಗೆ ಯಾವುದೇ ಏನೇ ಇದ್ರೂ ಅವನಿಗೆ ಜೈಗೊಳಿಸಲೇಬೇಕು. ಯಾಕೆ ಮರಣದಂಡನೆ ಮಾಡ್ತೀರಾ? ಅವ್ನು ಮಾಡಿರೋ ತಪ್ಪು ರೇಣುಕಾಸ್ವಾಮಿ ಅನ್ಬೋದಾ ಆ ಮಾತು? ಯಾಕೆ ಇಡೀ ಕರ್ನಾಟಕದಲ್ಲಿ ಯಾರು ಹೆಣ್ಮಕ್ಳಿಲ್ವಾ? ಅವ್ನಿಗೆ ಅಕ್ಕ ತಂಗಿರಿಲ್ವಾ? ಅವ್ರ ಮನೇಲಿ ಅಕ್ಕ ತಂಗಿರಿಗೆ ಈ ಮಾತು ಹೇಳಿದರೆ ಅವ್ರ ಮನೆ ಸುಮ್ಮನೆ ಬಿಡೋರ? ಸರಿಯಾ ಸರ್? ನಿಮ್ಮ ಹೆಸರು? ಲಲಿತಾ. ಇಲ್ಲಿ ನೋಡ್ಬಿಟ್ಟು ಹೇಳಿ. ಲಲಿತಾ. ಎಲ್ಲಿರೋದು ನೀವು? ಅದೆಲ್ಲ ಜಯನಗರ ಬೈರ್ಸಂದ್ರ. ಇಲ್ಲಿ ನೋಡಿ. ಜಯನಗರ ಬೈರ್ಸಂದ್ರ.